ಮುಸ್ಲಿಂ ರಾಷ್ಟ್ರ ಆಗುತ್ತಂತೆ ಭಾರತ. ಮುಸ್ಲಿಮರ ಬಾಹುಳ್ಯಕ್ಕೆ ಒಳಗಾಗುತ್ತಂತೆ ಭಾರತ. ಮುಸ್ಲಿಮರ ಸಂಖ್ಯೆಯೇ 200 ಕೋಟಿ ದಾಟುತ್ತಾ? ಏನಿದು? ಯಾಕೆ ಹೀಗೆ? ನಿಜಾನ ಈ ವಿದ್ಯಮಾನ? ಹೌದು, ಹೀಗೊಂದು ಸುದ್ದಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಭಾರತ ಹಿಂದೂ ದೇಶ, ಇಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು. ಆದರೆ ಇನ್ನು 33 ವರ್ಷಗಳಲ್ಲಿ ಭಾರತವು ಜಗತ್ತಿನ ಅತಿ ಹೆಚ್ಚು ಮುಸ್ಲಿಮರು ಇರುವಂತಹ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. ಭಾರತದಲ್ಲಿರುವಂತಹ ಇತರೆಲ್ಲ ಧರ್ಮಗಳಿಗೆ ಹೋಲಿಸಿದ್ರೆ ಮುಸ್ಲಿಂ ಸಮುದಾಯದಲ್ಲಿ 30ರ ಆಸುಪಾಸಿನಲ್ಲಿರುವಂತಹ ಯುವಕರ ಪ್ರಮಾಣ ಹೆಚ್ಚಿದೆ. ಜೊತೆಗೆ ಅವರಲ್ಲಿ ಜನಸಂಖ್ಯಾ ವೃದ್ಧಿಯೂ ಕೂಡ ಇತರರಿಗಿಂತ ಹೆಚ್ಚಾಗಿದ್ದು, ಇದೇ ಪ್ರಮಾಣದಲ್ಲಿ ಮುಂದುವರೆದ್ರೆ 2050ರ ಹೊತ್ತಿಗೆ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ 30 ಕೋಟಿಗಿಂತ ಅಧಿಕವಾಗಲಿದೆ ಅಂತ ಅಮೆರಿಕದ ಚಿಂತಕರ ಚಾವಡಿ PEW ರಿಸರ್ಚ್ ಸೆಂಟರ್ ಹೇಳಿದೆ. 2015ರ ವರದಿ ಅನ್ವಯ ಮುಂದಿನ ದಿನಗಳಲ್ಲಿ ಜಗತ್ತಿನ ಜನಸಂಖ್ಯೆ 35% ಗತಿಯಲ್ಲಿ ಬೆಳವಣಿಗೆಯಾದ್ರೆ ಮುಸ್ಲಿಮರ ಬೆಳವಣಿಗೆ ಗತಿ 70% ಹೆಚ್ಚಾಗಲಿದೆ. ಇದೇ ಟ್ರೆಂಡ್ ಮುಂದುವರೆದರೆ ಮುಸ್ಲಿಮರ ಜನಸಂಖ್ಯೆ 280 ಕೋಟಿಗೇರಿ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂತಹ ಧರ್ಮ ಅನ್ನುವಂತಹ ಪಟ್ಟಕ್ಕೇರಲಿದೆ. ಸದ್ಯ ಇಂಡೋನೇಷ್ಯಾ ಜಗತ್ತಿನ ನಂಬರ್ 1 ಮುಸ್ಲಿಂ ದೇಶವಾಗಿದ್ದು, ತದನಂತರದಲ್ಲಿ ಪಾಕಿಸ್ತಾನ ಇದೆ. ಜಗತ್ತಿನಲ್ಲಿ ಭಾರತ ಮುಸ್ಲಿಂ ಜನಸಂಖ್ಯೆಯಲ್ಲಿ 3ನೇ ಸ್ಥಾನವನ್ನ ಹೊಂದಿದ್ದು, ಬಾಂಗ್ಲಾದೇಶ 4ನೇ ಸ್ಥಾನದಲ್ಲಿದೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಸದ್ಯ ಧರ್ಮವಾರು ಜನಸಂಖ್ಯೆಯಲ್ಲಿ 220 ಕೋಟಿ ಮೂಲಕ ಕ್ರೈಸ್ತರೇ ಮುಂದಿದ್ದಾರೆ. 2ನೇ ಸ್ಥಾನದಲ್ಲಿ ಮುಸ್ಲಿಂ ಧರ್ಮ ಇದ್ದು, 100 ಕೋಟಿ ಜನಸಂಖ್ಯೆ ಹೊಂದಿರುವ ಹಿಂದೂಗಳು 3ನೇ ಸ್ಥಾನದಲ್ಲಿದ್ದಾರೆ. ಜನಸಂಖ್ಯೆ ಬೆಳವಣಿಗೆ ನಿಟ್ಟಿನಲ್ಲಿ ಮುಸ್ಲಿಮರು ಐರೋಪ್ಯ ದೇಶಗಳಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಇಲ್ಲೂ ಕೂಡ 2050ರ ಹೊತ್ತಿಗೆ ಮುಸ್ಲಿಮರ ಬೆಳವಣಿಗೆ ದರ 10% ಹೆಚ್ಚಾಗಲಿದೆ ಅನ್ನುವಂತ ಅಭಿಪ್ರಾಯ ಪಟ್ಟಿದ್ದಾರೆ ಅಮೆರಿಕದ ಚಿಂತಕರು.